ಮಳ್ಳರ್ದಿ ಫ್ರೆಂಡ್ಸ್ ಜೊತೆ ಎಲ್ಲ ಈಗ ಮುಂದೆ ತೋರ್ಸಕ್ಕೆ ಹೋಗ್ತಾ ಇದ್ದೀನಿ. ಮುಂದೆ ಇಲ್ಲಿ ನೋಡ್ರಿ ಸಣ್ಣ ಡ್ಯಾಮ್ ಕಟ್ಟಿದ್ದಾರೆ. ಆ ಕಡೆಯಿಂದ ಈ ಕಡೆ ಬರೋಕ್ಕೆ ಮಳೆಗಾಲದಲ್ಲಿ ಇದೆ, ಆ ಕಡೆಯಿಂದ ಈ ಕಡೆ ಬರೋಕ್ಕೆ ಹೆಲ್ಪ್ ಆಗೋದು. ಈಗ ಅಲ್ಲಿಗೆ ನೀವೆಲ್ಲ ಪ್ರಯಾಣಿಕರು ಬಂದವರೆಲ್ಲ ನೋಡ್ತಿರಲ್ಲ, ಎಂಡ್ ಪಾಯಿಂಟಿಗೆ ಹೋಗಿ ತೋರಿಸ್ತೀನಿ. ಮಳೆಗಾಲದಲ್ಲಿ ನೋಡ್ರಿ ಮಳೆಗಾಲದಲ್ಲಂತೂ ಇಲ್ಲೆಲ್ಲ ಫುಲ್ಲು ನೀರಂದರೆ ನೀರು ಸಿಕ್ಕಾಪಟ್ಟೆ ಫೋರ್ಸ್ ಇರುತ್ತೆ. ಬೇಸಿಗೆಗಾಲದಲ್ಲಂತೂ ನೋಡಿರಿ ಎಲ್ಲಿ ತನಕ ನೀರು ಹೋಗುತ್ತೆ ಅಂತ, ಇನ್ನೂ ಸ್ವಲ್ಪ ಮುಂದೆ ತನಕ ನೀರು ಹೋಗುತ್ತೆ, ಈಜಾಡ್ಬೋದು. ಈಗ ಬೇಸಿಗೆ ಟೈಮಲ್ಲಿ ಬಂದರೆ, ಮಳೆಗಾಲದಲ್ಲಿ ತುಂಬ ಕಷ್ಟ, ಫೋರ್ಸು ಸಿಕ್ಕಾಪಟ್ಟೆ ಇರುತ್ತಾ. ನೋಡಿರಿ ಏನು ಸಖತ್ತಾಗಿದೆ ಅಂತ ವ್ಯೂ ಮಾತ್ರ ನೆಕ್ಸ್ಟ್ ಲೆವೆಲ್. ಇನ್ನೂ ನೀವು ನನ್ನ ಇನ್ಸ್ಟಾ ID ಫಾಲೋ ಮಾಡಲಿಲ್ಲ ಅಂದರೆ ಈಗಲೇ ಫಾಲೋ ಮಾಡಿರಿ. ಇಲ್ಲಿ ID ಬರ್ತಾ ಇರ್ಬೋದು. ಒಳ್ಳೊಳ್ಳೆ ಅಪ್ಡೇಟ್ ಬಿಡ್ತಾ ಇರ್ತೀನಿ, ಒಳ್ಳೆ ರೀಲ್ ಬಿಡ್ತಾ ಇರ್ತೀನಿ. ಒಳ್ಳೆ ರೀಲ್ ಬರುತ್ತೆ, ಫೋಟೋ ಬರುತ್ತೆ. ಇನ್ಸ್ಟಾಗ್ರಾಮ್ ಫಾಲೋ ಮಾಡಲಿಲ್ಲ ಅಂದರೆ ಈಗಲೇ ಫಾಲೋ ಮಾಡ್ಕೊಳ್ಳಿ. ಇಲ್ಲಿ ಮಳೆಗಾಲದಲ್ಲಿ ಮಾತ್ರ ನೆಕ್ಸ್ಟ್ ಲೆವೆಲ್ ಇರುತ್ತೆ. ಇವಾಗ ಯಾವ ಥರ ಹೊಂಡ ಗುಂಡಿ ಇದೆ. ಮಳೆಗಾಲದಲ್ಲಿ ಯಾವ ಥರ ಫೋರ್ಸ್ ಅಂದರೆ, ಆ ಫೋರ್ಸ್ ನೋಡ್ರೆ ಏನು ಫುಲ್ ಆಳ ಇದೆಯೇನೋ ಅನಿಸುತ್ತೆ. ನೋಡ್ರೆ ಬೇಸಿಗೆಗಾಲದಲ್ಲಿ ಏನು ಅಷ್ಟು ಆಳಲ್ಲ, ಆದರೆ ಗುಂಡಿ ಎಲ್ಲ ನೋಡಿರಿ ಮಧ್ಯೆ ಈ ಥರ ಗುಂಡಿ ನೋಡಿರಿ, ಫುಲ್ಲು ಸಣ್ಣ ಗುಳ್ಳಿ. ಬೇಸಿಗೆಗಾಲದಲ್ಲಿ ಅಷ್ಟು ವೀಡಿಯೋ ಮಾಡೋರು ಯಾರೂ ಇರಲ್ಲ. ನಾನು ವೀಡಿಯೋ ಮಾಡ್ತಾಯಿದ್ದೀನಿ, ಸಪೋರ್ಟ್ ಮಾಡಿರಿ, ಆದಷ್ಟು ಜನಕ್ಕೆ ಶೇರ್ ಮಾಡಿರಿ, ಲೈಕ್ ಮಾಡಿರಿ. ನಮ್ಮ ಚಾನಲಿಗೆ ಹೊಸಬ್ರಾಗಿದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಈ ಥರನೇ ಒಳ್ಳೊಳ್ಳೆ ವೀಡಿಯೋಗಾಗಿ ಕಡೆಯಿಂದ ಈ ಕಡೆ ಬರಬೇಕಂದ್ರೆ ಇಲ್ಲೊಂದು ದಾರಿ ಇದೆ. ಮತ್ತು ಮುಂದೆ ಸಣ್ಣ ಡ್ಯಾಮ್ ಥರ ಸಿಮೆಂಟಿಂದ ಏನೋ ಕಟ್ಟಿದ್ದಾರೆ, ಏನಂತ ನನಗೆ ಗೊತ್ತಿಲ್ಲ. ಸಿಮೆಂಟಿಂದ ರೋಡ್ ಅಂತ ಹೇಳ್ಬೋದು. ಕಾಣಿಸ್ತಾ ಇದೆ ನೋಡಿರಿ, ಇಲ್ಲೆಲ್ಲ ನೋಡಿರಿ ಸಣ್ಣ ಗುಂಡಿ ಇದೆ. ಎಲ್ಲಿ ಗುಂಡಿದೆ ಅಂತ ಗೊತ್ತಾಗಲ್ಲ. ಮಳೆಗಾಲದಲ್ಲಂತೂ ಇಲ್ಲೆಲ್ಲ ನೀರು ತುಂಬ್ಕೊಂಡಿರುತ್ತಲ್ಲ, ಎಲ್ಲಿ ಗುಂಡಿ ಏನಿದೆ ಅಂತ ಗೊತ್ತಾಗಲ್ಲ. ನೋಡ್ತಾ ಇರ್ಬೋದು ವಿಂಟರಲ್ಲಿ ಮತ್ತು ಸಮ್ಮರ್ ಡಿಫ್ರೆನ್ಸು. ವೀಡಿಯೋ ಮಳೆಗಾಲದಲ್ಲಿ ವೀಡಿಯೋ ಮಾಡಿದ್ದೀನಿ ನಿಪ್ಲಿ ಫಾಲ್ಸಿಂದು. ಈ ಕಡೆ ಸೈಡಿಗೆ ಬರ್ತಾ ಇರ್ಬೋದು, ಫಸ್ಟಿಗೂ ಹೇಳಿದ್ದೀನಿ, ಚೆಕ್ ಮಾಡಿ ವೀಡಿಯೋನ. ಈ ರೋಡ್ ನೋಡ್ತಾ ಇದ್ದೀರಲ್ಲ ಸಿಮೆಂಟಿಂದು, ಇಲ್ಲಿ ಫುಲ್ ನೀರು ಫೋರ್ಸಲ್ಲಿರುತ್ತೆ. ಇಲ್ಲೆಲ್ಲ ನೀರು ಈಗ ಮಳೆಗಾಲದಲ್ಲೆಲ್ಲ ಒಣಗೋಗಿರುತ್ತೆ. ಅಲ್ಲಿ ಈಜಾಡಲ್ಲೇ ಲಾಸ್ಟ್ ನೀರು ಬರೋದು, ಇಲ್ಲೆಲ್ಲೂ ನೀರು ಬರೋಲ್ಲ. ಹಿಂಗೆ ಮುಂದೆ ಹೋಗುವ ನೋಡ್ತಾ ಇರ್ಬೋದು. ಈ ಕಡೆ ಕಲ್ಲಿನ ಕಲರೇ ಬೇರೆ ಇದೆ, ಈ ಕಡೆ ನೋಡ್ರಿ ಫುಲ್ಲು ಬ್ಲ್ಯಾಕ್ ಕಲರು. ಇದು ಏನಂತ ನನಗೂ ಗೊತ್ತಿಲ್ಲ, ಇಲ್ಲಿಯವ್ರು ನೋಡ್ತಾ ಇದ್ರೆ ಕಮೆಂಟ್ ಮಾಡಿರಿ, ನಾನು ಸ್ವಲ್ಪ ತಿಳ್ಕೊಳ್ತೀನಿ. ನೋಡಿರಿ ಫುಲ್ ಬ್ಲ್ಯಾಕ್ ಕಲ್ಲು, ಅಲ್ಲಿಂದ ಇಲ್ಲಿ ತನಕ ಬ್ಲ್ಯಾಕ್ ಕಲ್ಲು. ಮಳೆಗಾಲದಲ್ಲಿ ಒಳ್ಳೆ ಫೋರ್ಸಲ್ಲಿ ನೀರಿರುತ್ತೆ, ಆದರೂ ಇಲ್ಲಿ ನೀರಿದೆ, ಹೆಂಗೆ ಬತ್ತೋಗ್ಲಿಲ್ಲ ಅಂತ ನಂಗೆ ಗೊತ್ತಿಲ್ಲ. ಇಲ್ಲಿ ನೀರು ಬರುತ್ತಿರಬೇಕು ಎಲ್ಲಿಂದನೋ. ನೋಡಿರಿ ಇಲ್ಲಿಂದ ಎಲ್ಲೋ ಬರ್ತಾಯಿದೆ, ಈ ಕಡೆ ಸೈಡಿಂದ ಬರ್ತಾಯಿದೆ, ಅದಕ್ಕೆ ನೀರಿದೆ ಇಲ್ಲಿ. ಇಲ್ಲಾಂದರೆ ಇಲ್ಲೂ ಫುಲ್ ಬತ್ತೋಗ್ತಿತ್ತು. ಸೈಡಿಂದನೂ ಎಲ್ಲೋ ಸಣ್ಣಕ್ಕೆ ಬರ್ತದೆ, ಇಲ್ಲೆಲ್ಲ ಇಳಿತಾ ಇದೆ ನೋಡಿರಿ, ಇಲ್ಲೆಲ್ಲಿಂದನೋ ನೀರು ಬರ್ತದೆ, ಎಲ್ಲಿ ಅಂತ ಗೊತ್ತಿಲ್ಲ. ನೋಡಿರಿ ಅಲ್ಲಿ ಫುಲ್ಲು ನೀರಿದೆ. ಈಗ ಕೆಳಗೆ ಹೋಗೋಣ, ಬರ್ರಿ ತೋರಿಸ್ತೀನಿ. ಇಲ್ಲೆಲ್ಲ ಮಳೆಗಾಲದಲ್ಲಿ ಮಾತ್ರ ನೆಕ್ಸ್ಟ್ ಲೆವೆಲ್, ಫೋಟೋ ಶೂಟಿಗೆಲ್ಲ ನೆಕ್ಸ್ಟ್ ಲೆವೆಲ್ ಆಗುತ್ತೆ. ಎಲ್ಲ ಹೀಗೆ ಬಿಸಾಕಿ ಹೋಗ್ತೀರಾ ಪ್ರಯಾಣಿಕರು ಬಂದವರು. ಆದಷ್ಟು ಇಲ್ಲಿ ಸ್ವಚ್ಛತೆ ಕಾಪಾಡಿ. ನಾವೇ ಇಲ್ಲಿ ಬರ್ತಾ ಇರಬೇಕು. ಪ್ಲಾಸ್ಟಿಕ್ ಇಲ್ಲಿ ಬಂದವರು ಏನಾದರೂ ತಿಂತೀರಾ ಅಂದರೆ ವಾಪಸ್ ಮನೆಗೆ ತಗೊಂಡೋಗ್ರಿ. ಇಲ್ಲೆಲ್ಲ ಈ ಥರ ಪ್ರಕೃತಿನ ಹಾಳು ಮಾಡೋದು ಒಳ್ಳೆಯದಲ್ಲ. ನಮಗೆ ಮುಂದೆ ಬೇಕಾಗತ್ತೆ ಇಂಥ ಒಳ್ಳೆ ಜಾಗ. ನೋಡಿರಿ ಮಳೆಗಾಲದಲ್ಲಿ ಮಾತ್ರ ನೆಕ್ಸ್ಟ್ ಲೆವೆಲ್ಲು. ಚಾನಲಿಗೆ ಹೊಸಬ್ರಾಗಿದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮಳೆಗಾಲದ ವೀಡಿಯೋ ನೋಡಲಿಲ್ಲ ಅಂದರೆ ವೀಡಿಯೋ ಬಿಟ್ಟಿದ್ದೀನಿ, ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ, ಅಥವಾ ನೀವು ನಮ್ಮ ಚಾನಲ್ ಪೇಜಲ್ಲಿ ಚೆಕ್ ಮಾಡ್ಬೋದು. ಏನಕ್ಕಂದರೆ ಮಳೆಗಾಲದಲ್ಲಿ ಇಲ್ಲಿ ಸಖತ್ತಾಗಿರುತ್ತೆ. ನೀವು ನೋಡ್ತಾ ಇರ್ಬೋದು ನನ್ನ ಹಿಂದೆ ಯಾವ ಥರ ಇದೆ ಅಂತ. ಇಲ್ಲಿಂದ ಈಗ ತೋರಿಸ್ತೀನಿ. ಸ್ವಚ್ಛತೆಯನ್ನು ಕಾಪಾಡಿ. ನೋಡ್ರಿ ಇಲ್ಲೆಲ್ಲ ಗಲೀಜಾಗಿದೆ. ನಮಗೆ ಮತ್ತೊಂದ್ಸರಿ ಬರೋಕ್ಕೆ ಮನ್ಸು ಬರಬೇಕು, ಆ ಥರನ ಇಡ್ರಿ. ಬಂದವ್ರು ಮತ್ತೊಂದ್ಸರಿ ಬರಬೇಕು ಅನ್ಸ್ಬೇಕಪ್ಪ. ಇದು ನೋಡ್ರಿ ಈ ಥರ ಕಸ ಎಲ್ಲ ಹಾಕಿರ್ತೀರ ಬಂದವರು, ಸ್ವಲ್ಪ ಕ್ಲೀನಾಗಿ ಇಟ್ಕೊಳ್ಳಿ.
ಮಕ್ಕಳೇ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಏನಕ್ಕೆ ಮುಂದೆ ಇಂಟ್ರೆಸ್ಟಿಂಗ್ ಆಗಿರೋ ವ್ಲಾಗ್ ಬರ್ತಾ ಇದೆ, ಮಿಸ್ ಆಗಬಾರ್ದು ಅಂತ ಹೇಳ್ತಾ ಇದ್ದೀನಿ. ಸಿಗುವ ಮುಂದಿನ ವಿಡಿಯೋದಲ್ಲಿ. ಅಷ್ಟೊಂದು ಬಾಯ್.